ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆದಿತ್ಯ ಲೋಕೇಶ್ ಮಾಡ್ತಾ ಇರ್ತಕ್ಕಂಥ ನಮಸ್ಕಾರಗಳು. ಇಂದು ದಿನಾಂಕ 27/6/2025 ಆಷಾಢ ಶುಕ್ರವಾರ. ಮೊದಲ ಆಷಾಢ ಶುಕ್ರವಾರ ಪ್ರಯುಕ್ತ ಮೈಸೂರಿನಲ್ಲಿರತಕ್ಕಂಥ ತೊಗರಿಬೀದಿ ಮತ್ತು ಕ್ಷೇತ್ರ ರಸ್ತೆ ಇರತಕ್ಕಂಥ ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಕೊಲ್ಲಾಪುರದ ಮಹಾಲಕ್ಷ್ಮಿಗೆ, ಕಾಳಮ್ಮಂಗೆ ಮತ್ತು ಚಾಮುಂಡೇಶ್ವರಿ ದೇವಿಗೆ ವಿಶೇಷವಾಗಿರ್ತಕ್ಕಂಥ ಅಲಂಕಾರಗಳನ್ನು ಮಾಡಲಾಗುತ್ತೆ. ಈ ತಿಂಗಳ 4 ವಾರಗಳು ಕೂಡ ವಿಶೇಷವಾಗಿ ಬೇರೆ ಬೇರೆ ರೀತಿಯ ಅಲಂಕಾರಗಳನ್ನು ಮಾಡಲಾಗುತ್ತೆ. ದೇವಸ್ಥಾನ ಪ್ರಾರಂಭವಾಗಿ ಸುಮಾರು 35-36 ವರ್ಷಗಳಾಗಿದೆ. ಇಲ್ಲಿ ಪ್ರತಿ ವರ್ಷವೂ ಕೂಡ ಪ್ರತಿ ತಿಂಗಳ 4 ವಾರಗಳು ಕೂಡ ವಿಶೇಷವಾಗಿ ಬೇರೆ ಬೇರೆ ರೀತಿಯ ದೇವಿಗೆ ಅಲಂಕಾರಗಳನ್ನು ಮಾಡಲಾಗುತ್ತೆ. ಇಲ್ಲಿವರು ಕೂಡ ಯಾವುದೇ ರೀತಿಯ ಅಲಂಕಾರಗಳು ರಿಪೀಟ್ ಆಗಿಲ್ಲ. ಈ ಒಂದು ಅಲಂಕಾರಗಳನ್ನ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರ್ತಕ್ಕಂಥ ವೆಂಕಟೇಶ್ ಭಟ್ ಅವರು ನೆರವೇರಿಸ್ತಾ ಬರ್ತಿದ್ದಾರೆ. ಇವತ್ತು ವಿಶೇಷವಾಗಿ ದಿನಾಂಕ 27/6/2025 ಆಷಾಢ ಶುಕ್ರವಾರ, ಮೊದಲನೇ ಆಷಾಢ ಶುಕ್ರವಾರದಿಂದ ಈ ದೇವಸ್ಥಾನದಲ್ಲಿ ಇವತ್ತು ವಿಶೇಷವಾಗಿ ಅಲಂಕಾರಗಳನ್ನ ಮಾಡಲಾಗುತ್ತೆ. ಈ ಒಂದು ಅಲಂಕಾರದ ವಿಶೇಷತೆ ಏನಪ್ಪಾ ಅಂದ್ರೆ, ಮ್ಯಾಚ್ ಬಾಕ್ಸ್ ಮತ್ತು ಬೆಂಕಿ ಕಡ್ಡಿ ಮತ್ತು ಬೆಂಕಿ ಪೊಟ್ಟಣಗಳಿಂದ ದೇವಿಗೆ ಅಲಂಕಾರಗಳನ್ನು ಮಾಡಲಾಗುತ್ತೆ. ಈ ಎಲ್ಲ ಅಲಂಕಾರಗಳ ನೇತೃತ್ವವನ್ನ ಶ್ರೀ ವೆಂಕಟೇಶ್ ಪುರೋಹಿತ್ ಅವರು ಕೂಡ ನಿರ್ವಹಿಸ್ತಾ ಬಂದಿದ್ದಾರೆ. ಸುಮಾರು ದೇವಸ್ಥಾನ ಪ್ರಾರಂಭವಾಗಿ 35 ವರ್ಷ ಆಗಿದೆ. 35 ವರ್ಷದಿಂದ ಕೂಡ ಇವರೇ ದೇವರಿಗೆ ಸೇವೆ ಮಾಡ್ತಾ ಬರ್ತಾ ಇದ್ದಾರೆ. ಪ್ರತಿ ಆಷಾಢ ಶುಕ್ರವಾರದಲ್ಲೂ ಕೂಡ 35 ವರ್ಷದಿಂದ ವಿಶೇಷವಾಗಿ ವಿಧ ವಿಧವಾದ ಅಲಂಕಾರಗಳನ್ನು ದೇವಿಗೆ ಮಾಡ್ತಾ ಬರ್ತಾ ಇದ್ದಾರೆ. ಇದರಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ 4 ವಾರ ಕೂಡ ಬರೋದಕ್ಕೆ ಅನುಕೂಲ ಆಗುತ್ತೆ. ಬೆಳಿಗ್ಗೆ ಹೊತ್ತು ಮಹಾಮಂಗಳಾರತಿ ಮಾಡಿ ಪ್ರಸಾದ ವಿನಿಯೋಗ ಮಾಡಲಾಗುತ್ತೆ. ಸಂಜೆ ಕೂಡ ವಿಶೇಷ ಪೂಜೆಯನ್ನು ಮಾಡಿ ಪ್ರಸಾದ ವಿನಿಯೋಗವನ್ನು ಮಾಡಲಾಗುತ್ತೆ. ಸಾವಿರಾರು ಜನ ಭಕ್ತಾದಿಗಳು ಇಲ್ಲಿ ಬಂದು ದೇವರ ದರ್ಶನವನ್ನು ಪಡ್ಕೊಂಡು ತೀರ್ಥ ಪ್ರಸಾದಗಳನ್ನು ಪಡೆದುಕೊಂಡು ಹೋಗ್ತಾರೆ. ನಾವೀಗ ನೋಡ್ತಾ ಇದ್ರೆ, ಮೈಸೂರಿನ ಮಹಾಲಕ್ಷ್ಮಿ, ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಸ್ಥಾನದ ಮುಂಭಾಗದಲ್ಲಿ ಸೀಲಿಂಗ್ ಅಲ್ಲಿ ವಿಶೇಷವಾಗಿ ಹೂವಿನ ಅಲಂಕಾರಗಳನ್ನು ಮಾಡಿದ್ದಾರೆ. ಮತ್ತು ದೇವಸ್ಥಾನದ ಮುಂಭಾಗ ಕೂಡ ವಿಶೇಷ ಹೂವಿನ ಅಲಂಕಾರಗಳನ್ನ ಮಾಡಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದಾರೆ. ಈ ಒಂದು ವಿಶೇಷ ಅಲಂಕಾರದಿಂದ ದೇವಸ್ಥಾನವು ವಿಜೃಂಭಣೆಯಿಂದ ಅದ್ಭುತಪೂರ್ವವಾಗಿ ಕಂಗೊಳಿಸ್ತಾ ಇರತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀಗ. ಈಗ ಕಾಳಮ್ಮ ದೇವಿಗೆ ಮತ್ತು ಮಹಾಲಕ್ಷ್ಮಿ ದೇವಿಗೆ ಬೆಂಕಿ ಕಡ್ಡಿಯಿಂದ ಅಲಂಕಾರ ಮಾಡಿರ್ತಕ್ಕಂಥ ದೃಶ್ಯವನ್ನು ತಾವು ನೋಡ್ತಾ ಇದ್ದೀಗ. ಸುತ್ತ ಮೇಲೆ ಕಮಾಂದಂಗೆ ಮತ್ತು ಎಡಗಡೆ ಮತ್ತು ಬಲಗಡೆ ಕಂಬದಾಗೆ ಬೆಂಕಿ ಕಡ್ಡಿಗಳಿಂದ ಅಲಂಕಾರ ಮಾಡಿರ್ತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದಾರೆ. ಅತ್ಯಂತ ಅದ್ಭುತವಾಗಿ ಕಾಣ್ತಾ ಇರತಕ್ಕಂಥ ದೃಶ್ಯವನ್ನು ನೀವೀಗ ನೋಡ್ತಾ ಇದ್ದೀರ. ಈ ಒಂದು ಅಲಂಕಾರ ಮಾಡ್ಬೇಕಾದ್ರೆ ಭಯ, ಭಕ್ತಿ, ಶ್ರದ್ಧೆ ಎಲ್ಲ ಬೇಕು. ಒಂದು ಎಲ್ಲ ವಿಚಾರವನ್ನು ಕೂಡ ಅವರು ವೆಂಕಟೇಶ್ ಪುರೋಹಿತ್ ಅವರು ಕಳಿಸ್ಕೊಂಡು ಈಗ ಅತ್ಯಂತ ಅದ್ಭುತವಾಗಿ ದೇವಿಗೆ ಕಿರೀಟದ ರೀತಿಯಾಗಿ ಅಲಂಕಾರಗಳನ್ನು ಮಾಡಿದರೆ ಮೇಲೆ ಒಡವೆಯೋಪದ ರೀತಿಯಲ್ಲಿ ಬೆಂಕಿ ಕಡ್ಡಿಗಳನ್ನ ಇಲ್ಲಿ ಇಟ್ಟಿರ್ತಕ್ಕಂಥ ತಾವೀಗ ನೋಡ್ತಾ ಇದ್ದೀರಾ. ಅದಕ್ಕೆ ಕಡೆ ಬೆಂಕಿ ಕಡ್ಡಿಯ ಡಬ್ಬಿಗಳನ್ನು ಕೂಡ ಇಟ್ಟಿರ್ತಕ್ಕಂಥ ನೋಡ್ತಾ ಇದ್ರಿ. ಸುತ್ತಲೂ ಕೂಡ ವೃತ್ತಾಕಾರವಾಗಿ ದೇವಿಗೆ ಬೆಂಕಿ ಕಡ್ಡಿಯಿಂದ ಅಲಂಕಾರ ಮಾಡಿರ್ತಕ್ಕಂಥ ದೃಶ್ಯವಂತ ನೋಡ್ತಾ ಇದ್ರ. ಇದು ಬೆಂಕಿ ಕಡ್ಡಿಯ ಜೊತೆ ಮತಾಪು, ದೀಪಾವಳಿಯಲ್ಲಿ ಬಳಸ್ತಾ ಇರತಕ್ಕಂಥ ಮತಾಪು, ಕೆಂಪು ಹಸಿರು ಬಣ್ಣದ ಮತಾಪದಿಂದ ಕೂಡ ಇಲ್ಲಿ ದೇವಿಗೆ ಅಲಂಕಾರ ಮಾಡಿರ್ತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ರ. ನೋಡಿ, ಕೆಳಗಲ್ಲಿ ಚಾವಿ ಮ್ಯಾಚ್ ಬಾಕ್ಸ್ ಮತ್ತು ಡೌ ಮ್ಯಾಚ್ ಬಾಕ್ಸ್ ಅನ್ನ ಇಟ್ಟು ಸುತ್ತ ಕೂಡ ದೇವಿಗೆ ಅಲಂಕಾರ ಮಾಡಿರ್ತಕ್ಕಂಥ ದೃಶ್ಯವನ್ನ ಈಗ ತಾವು ನೋಡ್ತಾ ಇದ್ದೀರಾ. ಅತ್ಯಂತ ಅದ್ಭುತವಾಗಿ ಈ ಒಂದು ಕರಕುಶಲ ಕಲೆ ಬೇಕು. ಇದಕ್ಕೆ ಸುಮ್ಮನೆ ಎಲ್ಲರೂ ಮಾಡೋಕ್ಕಾಗಲ್ಲ. ದೇವಿಗೆ ಚೆನ್ನಾಗಿ ಕಾಣಬೇಕಾದ್ರೆ ಏನೇನು ಬೆಂಕಿ ಕಡ್ಡಿಗಳನ್ನು ಉಪಯೋಗಿಸ್ಬೇಕು, ಯಾವ ಥರ ಅವುಗಳನ್ನ ಜೋಡಿಸ್ಬೇಕು ಎಂಬುದನ್ನು ಸುತ್ತವಾಗಿ ಕಮಾನ್ ಆಕಾರದಲ್ಲಿ ಈ ಒಂದು ಡೌ ಮ್ಯಾಚ್ ಬಾಕ್ಸ್ ಅನ್ನು ಮತ್ತು ಚಾವಿ ಮ್ಯಾಚ್ ಬಾಕ್ಸ್ ಅನ್ನ ಇಟ್ಟಿರ್ತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ರೆ. ಮತ್ತು ಎಡಗಡೆ ಕಂಬ ಮಾಡಿದಾರೆ ಒಂದು, ಮತ್ತು ಬಲಗಡೆ ಕಂಬ ಮಾಡಿದಾರೆ ಒಂದು, ಅದನ್ನು ಕೂಡ ಮ್ಯಾಚ್ ಬಾಕ್ಸ್ ಅನ್ನ ಇಟ್ಟಿರ್ತಕ್ಕಂಥದ್ದು ತಾವು ನೋಡ್ತಾ ಇದ್ರ. ಸುಂದರವಾಗಿ ಜೋಡಿಸಿ ಅತ್ಯಂತ ಆಕರ್ಷಕವಾಗಿ ಕಣ್ಣಿಗೆ ಕಾಣೋ ಹಾಗೆ ಮಾಡಿರ್ತಕ್ಕಂಥ ಒಂದು ಅಲಂಕಾರವನ್ನು ತಾವೀಗ ನೋಡ್ತಿದ್ರ. ಬೆಂಕಿ ಕಡ್ಡಿ ಮತ್ತು ಮತಾಪ ಕಡ್ಡಿಗಳಿಂದ ದೇವಿಗೆ ಕಿರೀಟ ಮತ್ತೆ ಮುಂಭಾಗದಲ್ಲಿ ಆಭರಣ ಮತ್ತು ಕೆಳಗಡೆ ಕೂಡ ಆಭರಣ, ಈ ರೀತಿಯಲ್ಲಿ ಈ ಒಂದು ಬೆಂಕಿ ಕಡ್ಡಿಗಳನ್ನ ಇಟ್ಟಿರ್ತಕ್ಕಂಥ ದೃಶ್ಯವನ್ನ ಈಗ ತಾವು ನೋಡ್ತಾ ಇದ್ದೀರಾ. ನೋಡಿ, ಎಷ್ಟು ಅತ್ಯದ್ಭುತವಾಗಿ
ಕಾಳಮ್ಮನವರು ಮತ್ತು ಮಹಾಲಕ್ಷ್ಮಿಯವರು ಕಾಣ್ತಾ ಇದ್ದಾರೆ ಅಂತ ಅದ್ಭುತವಾಗಿ ಈ ಒಂದು ಅಲಂಕಾರ ಮಾಡಿದ ಮೇಲೆ ಕಬ್ಬಿಣದಲ್ಲಿ ಇಟ್ಕೊಂಡಿರ್ತಕ್ಕಂಥ ಮಹಾದೇವಿ ಮಹಾಲಕ್ಷ್ಮಿಯ ಒಂದು ಪುತ್ಥಳಿ ಕೂಡ ಇದೆ ಮತ್ತು ಎಡಗಡೆ ಮತ್ತು ಮೇಲಿನ ಭಾಗದಲ್ಲಿ ಬೆಂಕಿ ಕಡ್ಡಿಯ ಚಾರಿನ ಒಂದು ನೇತಾಕಿರ್ತಕ್ಕಂಥದ್ದು ಕೊಡ್ತಾವೆ. ಈಗ ನೋಡ್ತಾ ಇದ್ದೀರಾ. ಈಗ ಈ ಒಂದು ದೇವಸ್ಥಾನದ ಮುಂಭಾಗದಲ್ಲಿ ಕೂಡ ಬಾಗಿಲಿನಲ್ಲಿ ಕೂಡ ಇಲ್ಲಿ ಬೆಂಕಿ ಕಡ್ಡಿಗ ಪೆಟ್ಟಿಗೆ ಗಿಡದ ಕೂಡ ಅಲಂಕಾರ ಮಾಡತಕ್ಕಂಥದ್ದು ತಾವೀಗ ನೋಡ್ತಾ ಇದ್ದೀರಾ. ಅತ್ಯಂತ ಆಕರ್ಷಕವಾಗಿ ಕಾಣ್ತಾ ಇರತಕ್ಕಂಥ ದೇವಸ್ಥಾನ. ಎಡಬಲಗಳಲ್ಲಿ ಗಣಪತಿ ಮತ್ತು ಎಡಗಡೆ ಭಾಗದಲ್ಲಿ ಕಾಲಭೈರೇಶ್ವರ ಇರ್ತಕ್ಕಂಥದ್ದು ಎಷ್ಟು ಸುಂದರವಾಗಿ ಕಾಣ್ತಾ ಇದೆ. ಎಡಬಲಗಳಲ್ಲಿ ಬಾಳೆ ಕಂಬ ಇಟ್ಟಿರ್ತಕ್ಕಂಥದ್ದು. ಈಗ ಚಾಮುಂಡಿ ಚಿರದೇವಿಗೆ ಅಲಂಕಾರ ಮಾಡಿರ್ತಕ್ಕಂಥದ್ದು ನೋಡ್ತಾ ಇದ್ದೀರಾ. ಸುತ್ತಲೂ ಕೂಡ ಚಾವಿ ಮತ್ತು ಡವ್ ಮ್ಯಾಚ್ ಬಾಕ್ಸ್ ಅನ್ನ ಇಟ್ಟಿರ್ತಕ್ಕಂಥದ್ದು. ಕಿರೀಟದೋಪಾದಿಯಲ್ಲಿ ಬೆಂಕಿ ಕಡ್ಡಿ ಇರತಕ್ಕಂಥದ್ದು ಮತ್ತು ಮತಾಪು ಮತ್ತು ಕೆಂಪು ಮ್ಯಾಚ್ ಬಾಕ್ಸ್ ಅನ್ನ ಬೆಂಕಿ ಪಟ್ಟಿಗೆಗಳನ್ನ ಬೆಂಕಿ ಕಡ್ಡಿಯನ್ನು ಇಟ್ಟಿರ್ತಕ್ಕಂಥದ್ದು ತಾವೀಗ ನೋಡ್ತಾ ಇದ್ದೀರಾ. ಇವೆಲ್ಲನೂ ಮಾಡ್ಬೇಕಾದ್ರೆ ತುಂಬಾ ಶ್ರದ್ಧೆ ಬೇಕು ಮತ್ತು ಈ ದೀಪಾವಳಿಯ ಒಂದು ತುರ್ತುರ್ಬತ್ತು ಕೂಡ ಇಟ್ಟಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಾ. ಎಲ್ಲವನ್ನೂ ಕೂಡ ಬಹಳ ಶ್ರದ್ಧೆಯಿಂದ ಆಸಕ್ತಿಯಿಂದ ಮಾಡಬೇಕು. ಇಲ್ಲಾಂದ್ರೆ ಯಾವುದೇ ಅಲಂಕಾರ ಕೂಡ ಚೆನ್ನಾಗಿ ಕಾಣೋದಿಲ್ಲ ಅಂತ ಎಲ್ಲ ಒಂದು ಕೌಶಲ್ಯತೆಯನ್ನ ರೂಢಿಸಿಕೊಂಡಿರತಕ್ಕಂಥ ಶ್ರೀಮಾನ್ ವೆಂಕಟೇಶ್ ಭಟ್ರವರು, ಪ್ರಧಾನ ಅರ್ಚಕರು, ಕೊಲ್ಲಾಪುರದ ದೇವಸ್ಥಾನ, ಮೈಸೂರು. ಇವರು ಅತ್ಯಂತ ಅದ್ಭುತವಾಗಿ ದೇವಿಗೆ ಶ್ರದ್ಧೆ ಭಕ್ತಿಗಳಿಂದ ಇಲ್ಲಿ ಅಲಂಕಾರಗಳನ್ನ ಮಾಡಿರ್ತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದೀರಾ. ಅವರ ಶ್ರಮ ಹೇಳುತ್ತಿರೋದು ಅಷ್ಟರ ಮಟ್ಟಿಗೆ ಕಷ್ಟಪಟ್ಟು ದೇವಿಗೆ ಅಲಂಕಾರಗಳನ್ನ ಮಾಡಿರ್ತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದೀರಾ. ಮೇಲ್ಗಡೆ ಮಹಾಲಕ್ಷ್ಮಿ ಇರತಕ್ಕಂಥದ್ದು ಕೂಡ ತಾವೀಗ ನೋಡ್ತಾ ಇದ್ದೀರಾ. ಗೋಪುರದಲ್ಲಿ ವಿಶೇಷವಾಗಿರಂತ ಕುಸರಿ ಕೆಲಸ ಮಾಡತಕ್ಕಂಥದ್ದು ಮತ್ತು ದೇವಿಗೆ ವಿಶೇಷ ಅಲಂಕಾರ ಮಾಡತಕ್ಕಂಥ ತಾವೀಗ ನೋಡ್ತಾ ಇದ್ದೀರಾ. ಈ ಎಲ್ಲ ವಿಡಿಯೋಗಳನ್ನ ಮತ್ತು ವಿವರಗಳನ್ನ ತಾವು ಕೇಳಿದ್ದೀರಾ. ಈ ಒಂದು ವಿಡಿಯೋ ಮತ್ತು ವಿವರಣೆಗಳು ಇಷ್ಟವಾಗಿದ್ದಲ್ಲಿ ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮಾಡಬೇಡಿ. ನಮಸ್ಕಾರ.